ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ವಯಸ್ಸಾದ ತಂದೆ ತಾಯಿನ ಒಬ್ಬೊಬ್ಬರು ಮಕ್ಕಳು ಒಂದೊಂದಷ್ಟು ದಿನ ನೋಡ್ಕೊಳ್ಳೋದು ಅಥವಾ ಅಪ್ಪನೊಬ್ಬರು ಅಮ್ಮನೊಬ್ಬರು ನೋಡ್ಕೊಳ್ಳೋದು ಅಂತ ಹೀಗೆ ಹಂಚ್ಕೋತಾರೆ. ಇಂಥ ದೃಶ್ಯಗಳು ಅಲ್ಲಲ್ಲಿ ಕಾಣೋಕ್ಕೆ ಸಿಗತ್ತೆ ಈಗಿನ ಕಾಲದಲ್ಲಿ. ಆದರೆ ಇಲ್ಲಿ ಅಪ್ಪ ಅಮ್ಮನೇ ಮಕ್ಕಳನ್ನ ಹಂಚ್ಕೋತಾ ಇದ್ದಾರೆ. ಈ ಕುತೂಹಲಭರಿತ ಕಥೆಯನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಈಗ ಕಥೆ ಏನು ಅಂತ ನೋಡೋಣ. ಈಗ ನೋಡು, ಲಕ್ಷಣವಾಗಿ ಕಾಣ್ತಾ ಇದೆಯಾ. ಈಗ ಎಲ್ಲಿ ಬೇಕಾದ್ರೂ ಹೋಗು. ನಾನೀಗ ಎಲ್ಗೂ ಹೋಗಲ್ಲ ಮಾವ, ಟೈಮ್ ಆಯ್ತು. ಹೋಗದೆ ಇದ್ರೆ ಪರವಾಗಿಲ್ಲ, ಒಳಗೋಗಿ ಕೆಲಸ ನೋಡ್ಕೊ. ಒಳ್ಳೆ ಕೆಲಸ ಮಾಡಿದ್ರಿ. ಹೀಗೆ ಸೊಸೆಯರ್ನ ಹದ್ದು ಬಸ್ತಲ್ಲಿ ಇಟ್ಕೋಬೇಕು. ನೀನು ಇನ್ನೂ ಇಲ್ಲೇ ಇದೆಯಾ? ಲೇಟ್ ಆಯ್ತು, ನನ್ನ ಫ್ರೆಂಡ್ ಕಾಯ್ತಾ ಇರ್ತಾಳೆ ಅಂತ ಹೇಳಿದ್ದೆ. ಹೌದು, ನಾನು ಗಡಿಬಿಡಿಲ್ಲೇ ಎಲ್ಲ ಮೇಕಪ್ ಮಾಡ್ಕೊಂಡು ಹೊರಟಿದ್ದೆ. ಆದರೆ ಅತ್ತೆ ಮಾವ ಹೋಗಕ್ಕೆ ಬಿಡಬೇಕಲ್ಲ. ನಂದು ಡ್ರೆಸ್ ಸರಿ ಇಲ್ವಂತೆ, ಹೇರ್ ಸ್ಟೈಲ್ ಸರಿ ಇಲ್ವಂತೆ, ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹೋಗು ಅಂತೆಲ್ಲ ತುಂಬ ಗಲಾಟೆ ಮಾಡಿದರು. ಎಷ್ಟು ಹೇಳಿದ್ರು ಕೇಳಿಲ್ಲ. ಆಮೇಲೆ ಸೀರೆ ಉಟ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು. ನಾನು ಬರಲ್ಲ ಅಂತ ಫ್ರೆಂಡಿಗೆ ಫೋನ್ ಮಾಡಿದೆ ಅಷ್ಟೇ. ಮೊನ್ನೆ ನನಗೆ ಹಾಗೆ ಮಾಡಿದರು, ಇವತ್ತು ನಿನಗೆ ಹೀಗೆ ಮಾಡಿದ್ದಾರೆ. ಏನಕ್ಕ ಇದು? ಪ್ರತಿದಿನ ಇವ್ರು ಕಿರಿಕಿರಿ ಅನುಭವಿಸ್ಬೇಕು. ಏನು ಮಾಡೋದು ಹೇಳು? ಎಲ್ಲ ನಮ್ಮ ಹಣೆ ಬರ. ನಾವಿಬ್ಬರು ವಾರಗಿತ್ತಿರಾದರೂ ಯಾವತ್ತೂ ಜಗಳನೇ ಆಡಿಲ್ಲ. ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದೀವಿ. ಆದರೆ ಈ ಅತ್ತೆ ಮಾವ ಮಾತ್ರ ನಮ್ಮಿಬ್ಬರನ್ನ ನೆಮ್ಮದಿಯಾಗಿರೋಕ್ಕೇ ಬಿಡಲ್ಲ. ಈ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ. ಸರಿ, ಏನೇನು ಕೆಲಸ ಇದೆಯೋ ಮಾಡಿಕೊಂಡು ಅಟ್ಲೀಸ್ಟು ರೂಮಲ್ಲಿ ಕೂತ್ಕೊಂಡು ಮಾತಾಡೋಣ. ಇವಳು ಸೊಕ್ಕು ನೋಡು, ಕಾಫಿ ಇಟ್ಬಿಟ್ಟು ಸೀದಾ ಹೋಗ್ತಾ ಇದ್ದಾಳೆ. ಅತ್ತೆ ಕಾಫಿ ತಗೊಳ್ಳಿ, ಮಾವ ಕಾಫಿ ತಗೊಳ್ಳಿ ಅಂದರೆ ಇವಳು ಗಂಟೆನ ಖರ್ಚಾಗತ್ತಾ? ಗಂಟು ಮುಖಕ್ಕೆ ಹಾಕೊಂಡಿದ್ದಾಳಲ್ಲ, ಪಾಪ ಬಿಚ್ಚಕ್ಕಾಗ್ತಿಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟು ಅಷ್ಟು ಪ್ರೀತಿಯಿಂದ ಗಂಟು ಕೊಟ್ಟಿದ್ದೀರಲ್ಲ, ಅದು ಕಳೆದೋಗ್ಬಾರ್ದು ಅಂತ ಮುಖಕ್ಕೆ ಹಾಕ್ಕೊಂಡಿದ್ದೀನಿ. ಅಬ್ಬಾ, ಎಂಥ ಸೊಕ್ಕು ನೋಡಿ, ಹೇಗೆ ಮಾತಾಡ್ತಾಳೆ. ಇವಳು ಮಾತಾಡ್ತಾಳೆ ಅಂದ್ರೆ ಇನ್ನೊಬ್ಳಿದ್ದಾಳಲ್ಲ, ಇವಳು ವಾರ್ಗಿತ್ತಿ, ಅವಳು ಸಪೋರ್ಟು. ಒಬ್ರಿಗೊಬ್ರು ಸಪೋರ್ಟ್ ಆಗಿದ್ದಾರೆ, ಅದಕ್ಕೆ ಈ ಥರ ಆಡ್ತಾರೆ. ಇವರಿಬ್ರು ಸಂಬಂಧನ ದೂರ ಮಾಡಿದ್ರೆ ಆವಾಗ ಸರಿ ಹೋಗುತ್ತೆ. ನೀವು ಹೇಳೋದು ನಿಜ ರೀ. ಇವಳಿಗೆ ಅವಳು ಸಪೋರ್ಟು, ಅವಳಿಗೆ ಇವಳು ಸಪೋರ್ಟು. ಹಾಗಾಗಿ ನಾವಿಬ್ರು ಅವರಿಬ್ರಿಗೂ ಕಾಲು ಕಸ ಆಗಿದ್ದೀವಿ. ಅದು ಸರಿ, ಅದೇನೋ ಇಬ್ರನ್ನು ದೂರ ಮಾಡಬೇಕು ಅಂತಿದ್ದೀರಲ್ಲ, ಏನು ಮಾಡಬೇಕು ಅಂತಿದ್ದೀರಾ? ಇಬ್ರನ್ನು ಬೇರೆ ಬೇರೆ ಮನೇಲಿ ಇಡೋಣ ಅಂದ್ರೆ ನಮ್ಮ ಭರತ್ಗೂ ಶರತ್ಗೂ ಹೇಳಿ ಬೇರೆ ಮನೆ ಮಾಡ್ಕೊಳ್ಳಿ ಅಂತ ಹೇಳೋಣ. ಆಗ ಇಬ್ರಿಗೂ ಒಬ್ಬೊಬ್ರು ಸಪೋರ್ಟ್ ತಪ್ಪು ಹೋಗುತ್ತೆ. ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ಅಲ್ಲ, ನಿಮ್ಗೇನಾಗಿದೆ ಅಂತ? ಅವರಿಬ್ರನ್ನ ಬೇರೆ ಬೇರೆ ಮನೆ ಮಾಡಕ್ ಹೇಳಿದ್ರೆ ನಮ್ಮನ್ನ ಯಾರೇ ನೋಡ್ಕೋತಾರೆ? ನಮ್ಮನ್ನ ಯಾರು ನೋಡ್ಕೋತಾರೆ ಅಂದ್ರೆ ಅವರೇ ನೋಡ್ಕೋಬೇಕು. ನಾವು 6 ತಿಂಗಳು ಒಬ್ರು ಮನೇಲಿರೋಣ, ಇನ್ನೊಂದು 6 ತಿಂಗಳು ಇನ್ನೊಬ್ರು ಮನೇಲಿರೋಣ, ಆಯ್ತಲ್ಲ? ಓ, ಇದು ಸೂಪರ್ ಐಡಿಯಾ ರೀ. ಹಾಗೆ ಮಾಡೋಣ. ಈ ಮನೆ ಬಾಡಿಗೆ ಕೊಡೋಣ. ಬಾಡಿಗೆ ದುಡ್ಡು ನಮ್ಮಿಬ್ರು ಖರ್ಚಿಗಾಗತ್ತೆ. 6 ತಿಂಗಳು ಒಬ್ಬೊಬ್ಬರ ಮನೇಲಿ ಇರೋಣ, ಆರಾಮಾಗಿರ್ಬೋದು. ಇವರಿಗೂ ಬುದ್ಧಿ ಕಲಿಸ್ತಾ ಹಾಗಿರತ್ತೆ. ರಾಜಾರಾಮ್ ಮತ್ತು ಸುಮಿತ್ರಾ ಅವರು ಈ ಥರ ಐಡಿಯಾ ಮಾಡ್ತಾ ಇದ್ರೆ ಸೊಸೆರಿಬ್ರು ಇನ್ನೊಂದು ಥರ ಐಡಿಯಾ ಮಾಡ್ತಿರ್ತಾರೆ. ಅಕ್ಕ, ಸಕ್ಕ ಡೈಲಾಗ್ ಹೊಡೆದೆ. ಎಲ್ಲಿಂದ ಬಂತು ನಿನ್ಗಿದೆ ಹಿರಿಯಾ? ಮಾತಾಡೋಕ್ಕಿನ್ನ ಮಾತಾಡಿದೆ. ಇನ್ನು ಇವರೆಲ್ಲ ಬಂದಮೇಲೆ ಏನು ಗಲಾಟೆ ಮಾಡ್ತಾರೋ ಅಂತ ಸಣ್ಣಗೆ ಭಯ ಆಗ್ತಿದೆ ಕಣೆ ಭವ್ಯ. ಅದಿದ್ದಿದೆ ಬಿಡು, ಅದನ್ನು ಆಮೇಲೆ ನೋಡ್ಕೊಳ್ಳೋಣ. ನಂಗೊಂದು ಆಲೋಚನೆ ಬರ್ತಾ ಇದೆ ಅಕ್ಕ. ನಾವಿಬ್ರು ಬೇರೆ ಬೇರೆ ಮನೆ ಮಾಡಿದರೆ ಹೇಗೆ ಅಂತ. ನಾವಿಬ್ರು ಬೇರೆ ಬೇರೆ ಮನೆ ಮಾಡೋಕ್ಕೆ ನಾವಿಬ್ರು ಚೆನ್ನಾಗೇ ಇದ್ದೀವಲ್ಲ. ಈ ಅತ್ತೆ ಮಾವನ ಕಾಟಕ್ಕೆ ಪರಿಹಾರ ಬೇಕು ಅಂದರೆ ನಾವಿಬ್ರು ಬೇರೆ ಬೇರೆ ಮನೆ ಮಾಡಬೇಕಕ್ಕ. ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತಾರಲ್ಲ, ಹಾಗೆ ಈ ಅತ್ತೆ ಮತ್ತು ಮಾವ ಅನ್ನೋ 2 ಮೈನಸ್ಗಳು ಜೊತೆಯಾಗಿದ್ರೇ ಪ್ಲಸ್ ಆಗಿ ಇಂಥದ್ದೆಲ್ಲ ಕಿತಾಪತಿಗಳು ಮಾಡೋದು. ಇಬ್ಬರು ದೂರ ಇದ್ದರೆ ಅದೇನೋ ಹೇಳ್ತಾರಲ್ಲ, ಹಲ್ಕಿತ್ತ ಹಾವು ಅಂತ, ಹಂಗಿರ್ತಾರೆ. ನೀನು ಅಬ್ಸರ್ವ್ ಮಾಡಿದ್ಯಾ? ಮೊನ್ನೆ ನೋಡು, ಅತ್ತೆ ಅವ್ರ ತವ್ರ ಮನೆಗೆ ಹೋಗಿದ್ರು. ಮಾವ
ಕಮಕ್ ಕಿಮ್ಮಕ್ ಅಂದೆ ತಮ್ಮ ಪಾಡಿಗೆ ತಾವು ಸುಮ್ಮನೆ ಇರ್ತಿದ್ರು. ಅತ್ತೆ ಬಂದ್ಮೇಲೆ ಮತ್ತೆ ಚಿಗುರ್ಕೊಂಡ್ಬಿಟ್ರು. ಹೌದು, ನಿನ್ನ ಮಾತು ನಿಜ. ಮಾವ ಮೊನ್ನೆ ಅವ್ರ ಫ್ರೆಂಡ್ಸ್ ಜೊತೆಗೆ ಒಂದೆರಡು ದಿನ ಟ್ರಿಪ್ಪಿಗೆ ಹೋಗಿದ್ರಲ್ಲ, ಆಗ ಅತ್ತೆ ಯಾವ ಗಲಾಟೆನೂ ಮಾಡದೆ ಸುಮ್ಮನೆ ಇದ್ರು. ಕರೆಕ್ಟ್. ಇವರಿಬ್ಬರನ್ನ ದೂರ ಇಡಬೇಕು ಅಂದರೆ ನಾವು ಬೇರೆ ಬೇರೆ ಮನೆ ಮಾಡ್ಕೊಂಡಿರ್ಬೇಕು. ಏನು ಮಾಡೋದು, ಇರಲಿ, ಒಟ್ಟಿನಲ್ಲಿ ಸುಖವಾಗಿ ಇರಬೇಕಲ್ವಾ. ಇರೋದೊಂದು ಪುಟ್ಟ ಜೀವನ, ಯಾವಾಗಲೂ ಈ ಥರ ಕಿರಿಕಿರಿಲಿ ಕಳಿಯೋದಂದ್ರೆ. ನಿನ್ನ ಐಡಿಯಾನು ಸರಿ. ಇವತ್ತು ನಮ್ಮಿಬ್ರು ಗಂಡಂದ್ರು ಬರ್ತಾರಲ್ಲ, ಇಬ್ಬರಿಗೂ ಸರಿಯಾಗಿ ಮಾಡೋಣ. ಇದ್ದೇ ಇದೆಯಲ್ಲ ಕಣ್ಣೀರಿನ ಅಸ್ತ್ರ. ಇವತ್ತು ವಾಕಿಂಗ್ ಹೋಗಕ್ಕೂ ಬಿಡ್ಲಿಲ್ವಲ್ಲ. ನಂಗೆ ಬೋರಿಂಗ್ ಸೀರಿಯಲ್ ನೋಡಕ್ ಚೂರು ಇಷ್ಟ ಇಲ್ಲ. ಬಿಟ್ರೆ ಕೆಟ್ವಿ ಕಣ್ರಿ. ಇನ್ನೇನು ನಿಮ್ಮ ಮಕ್ಕಳು ಬರೋ ಹೊತ್ತಾಯ್ತು. ಈ ಟೈಮಲ್ಲಿ ನಾವಿಲ್ಲಿ ಕಾದು ಕೂತ್ಕೊಂಡಿಲ್ಲ ಅಂದರೆ ಅವ್ರ ಒಳಗೆ ಹೋಗ್ತಾರೆ. ಇಬ್ರು ಹೆಂಡ್ತಿರು ಇಬ್ರು ಗಂಡಂದ್ರ ಕಿವಿ ತುಂಬ್ತಾರೆ. ಆಮೇಲೆ ನಾವು ಅನ್ಕೊಂಡಿದ್ದ ಕೆಲಸ ಆಗೋದೇ ಇಲ್ಲ. ಅದಕ್ಕೆ ನಾನು ವಾಶ್ರೂಮ್ಗೆ ಹೋಗದೆ ಇಲ್ಲಿ ಪಟ್ಟ ಕೂತಿದ್ದೀನಿ, ಗೊತ್ತಾ? ಅಷ್ಟೊತ್ತಿಗೆ ಶರತ್ ಮತ್ತೆ ಭರತ್ ಬರ್ತಾರೆ. ಏನಪ್ಪ ಇವತ್ತು ವಾಕಿಂಗ್ ಹೋಗಿಲ್ವಾ? ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು, ಅದಕ್ಕೆ ವಾಕಿಂಗ್ ಹೋಗದೆ ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ನಮ್ಮಿಬ್ರ ಹತ್ರ ಮಾತಾಡ್ಬೇಕಾ? ಸರಿ, ನಾವಿಬ್ರು ಒಳಗೋಗಿ ಫ್ರೆಶ್ ಆಗಿ ಹೊಟ್ಟೆಗೆ ಏನಾದ್ರೂ ಹಾಕೊಂಡು ಬರ್ತೀವಿ. ತುಂಬಾ ಸುಸ್ತಾಗಿದೆಯಪ್ಪ, ಒಂದು ಅರ್ಧ ಗಂಟೆ ಟೈಮ್ ಕೊಡಿ. ನೀವಿಬ್ರು ಬಾತ್ರೂಮ್ಗೆ ಅಂತ ಒಳಗೆ ಹೋದ್ರೆ ಹೆಂಡತಿ ಜೊತೆಗೆ ಮಾತು ರೂಮಲ್ಲಿ ಆಗತ್ತೆ. ಆಮೇಲೆ ಈ ಮಾತು ಸೋತೇ ಹೋಗತ್ತೆ. ಬೇಡವೇ ಬೇಡ, ಇಲ್ಲೇ ಕೂತ್ಕೊಳ್ಳಿ. ಅರ್ಥ ಮಾಡ್ಕೋ ಅಮ್ಮ, ನಿಮ್ಮಿಬ್ರ ಹತ್ರ ಸಮಯ ಇಲ್ಲ ಅಲ್ವಾ? ವಿಷಯ ಹೇಳ್ಬಿಡ್ತೀನಿ. ನೀವು ಈ ವಾರದೊಳಗೆ ಬೇರೆ ಬೇರೆ ಮನೆ ಮಾಡ್ಕೊಂಡು ಹೋಗಿ. ನಾವಿಬ್ರು ನಿಮ್ಮಿಬ್ರು ಮನೇಲಿ 6 ತಿಂಗಳು ಇರ್ತೀವಿ. ಏನು, ನಾವಿಬ್ರು ಬೇರೆ ಬೇರೆ ಮನೆ ಮಾಡ್ಬೇಕಾ? ಯಾಕೆ? ಈಗ ಅಂಥದ್ದೇನಾಗಿದೆ? ದೇವ್ರ ದಯೆಯಿಂದ ಭವ್ಯ ಮತ್ತೆ ದಿವ್ಯ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಎಲ್ಲ ಕೆಲಸಗಳನ್ನ ಒಟ್ಟಿಗೆ ಹಂಚ್ಕೊಂಡು ಮಾಡ್ತಾರೆ. ಮನೇಲಿ ಯಾವ ಸಮಸ್ಯೆನೂ ಇಲ್ವಲ್ಲ. ವಾರವಾರಗಿತ್ತಿಯ ಒಗ್ಗಟ್ಟು ನಮಗ್ ತಂದಿದೆ ಇಲ್ಲಿ ಬಿಕ್ಕಟ್ಟು. ಅವರಿಬ್ರು ಒಟ್ಟಾಗಿ ನಮ್ಮಿಬ್ರನ್ನ ಎಷ್ಟು ಗೋಳ್ ಹೊಯ್ಕೋತಾರ ಗೊತ್ತಾ? ನೀವು ದೊಡ್ಡೋರಾಗಿ ನಮ್ಮನ್ನ ಒಂದಾಗಿರಿ ಅಂತ ಹೇಳ್ಬೇಕು. ಆದ್ರೆ ನೀವೇ ಈ ತರ ಮಾತಾಡ್ತೀರಲ್ಲ, ಇದು ಎಷ್ಟು ಸರಿ? ಒಂದಾಗಿರ್ಬೇಕು ಅಂತ ನಮಗೂ ಆಸೆ ಇತ್ತು. ಆದ್ರೆ ಈ ಪರಿಸ್ಥಿತಿ ನೋಡಿದ್ರೆ ನಾವು ಬದುಕಬೇಕು ಅಂದ್ರೆ ಬೇರೆ ಬೇರೆ ಆಗಿರ್ಬೇಕು ಅಂತ ಅನಿಸ್ತಾ ಇದೆ. ನಿಮಗೆ ಅಪ್ಪ ಅಮ್ಮ ಬೇಕು ಅನ್ನೋದಾದ್ರೆ ನೀವಿಬ್ರು ಬೇರೆ ಬೇರೆ ಮನೆ ಮಾಡಿ. ನಾವಿಬ್ರು 6 ತಿಂಗಳು ಒಬ್ಬೊಬ್ರು ಮನೇಲಿ ಇರ್ತೀವಿ. ಇದು ಆಗೋಗೋ ಮಾತಲ್ಲ ಅಣ್ಣ. ಇವರಿಷ್ಟು ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಮೊದಲು ನಾವು ಫ್ರೆಶ್ ಅಪ್ ಆಗಿ ಆಮೇಲೆ ನಿಧಾನಕ್ಕೆ ಮಾತಾಡೋಣ. ಒಳಗೆ ಹೋಗೋಣ. ಒಳಗ್ ಹೋಗಿ, ಆದ್ರೆ ನಿರ್ಧಾರ ಮಾತ್ರ ನಮ್ ಪರವಾಗಿರ್ಬೇಕು. ಹುಷಾರ್. ಅಪ್ಪ ಅಮ್ಮ ಬೇಕು ಅನ್ನೋ ಹಾಗಿದ್ರೆ ನಮ್ಮ ಮಾತು ಕೇಳ್ತೀರಾ, ಇಲ್ಲ ಅಂದ್ರೆ ಹೆಂಡತಿ ಗುಲಾಮರಾಗಿರ್ತೀರಾ. ಇದ್ರಲ್ಲೇ ನಿಮ್ಗೆ ಅಪ್ಪ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಅರ್ಥ ಆಗತ್ತೆ. ಅಪ್ಪ ಅಮ್ಮ ನೋಡಿದ್ರೆ ಹಾಗೆ ಮಾತಾಡ್ತಾರೆ, ನೀವು ನೋಡಿದ್ರೆ ಹೀಗೆ ಮಾತಾಡ್ತೀರಾ. ನಿಮ್ಗೆ ಯಾರಿಗೂ ನಮ್ಮಿಬ್ರ ಚಿಂತೆನೇ ಇಲ್ವಾ? ಆಫೀಸಲ್ಲಿ ಕೆಲಸ ಮಾಡಿ ಟ್ರಾಫಿಕಲ್ಲಿ ಸುತ್ತಾಡಿ ಸಾಕಾಗಿ ಮನೆಗೆ ಬಂದರೆ ಪ್ರತಿದಿನ ಒಂದಲ್ಲ ಒಂದು ರಾಮಾಯಣ. ಅದನ್ನು ಹೇಗೋ ತಡ್ಕೊಂಡ್ರೆ ಈಗ ನೀವು ಈ ಥರ ಜಿದ್ದಿ ಕೂತಿದ್ದೀರಲ್ಲ, ಏನು ಹೇಳೋದು? ಮೊದಲು ಹೊಟ್ಟೆಗೆ ಏನಾದರೂ ಹಾಕಿ. ಅದ್ಯಾಕ್ರಿ ಯಾವಾಗ್ಲೂ ಊಟ ತಿಂಡಿ ಅಂತ ಬಡ್ಕೋತೀರಾ? ಹೊಟ್ಟೆ ಹಸು ಕಂಡವ್ರು ನೀವೇ ಮಾತ್ರನಾ? ನಾವಿಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಗೊತ್ತಾ? ನಿಮ್ಗೇನು ಆರಾಮಾಗಿ ಆಫೀಸಿಗೆ ಹೋಗ್ತೀರಾ, ಅಲ್ಲಿ ನಿಮ್ಮ ಕಲೀಗ್ ಜೊತೆಗೆ ಗಮ್ಮತ್ತಾಗಿ ಊಟ ತಿಂಡಿ ಮಾಡಿಕೊಂಡು ಒಂದಷ್ಟು ಕೂತ್ಕೊಂಡು ಕಂಪ್ಯೂಟ್ರು ಕೀಬೋರ್ಡ್ ಎಲ್ಲ ಕುಟ್ಕೊಂಡು ನೆಮ್ಮದಿಯಾಗಿರ್ತೀರಾ. ಇಲ್ಲಿ ಹೇಗೋರು ನಾವಿಬ್ರು, ನಮ್ಮಿಬ್ರಿಗೂ ಏನು ಬೇರೆ ಬೇರೆ ಇರೋಕ್ಕೆ ಆಸೆನಾ? ಆದರೆ ಏನು ಮಾಡೋದು, ನಿಮ್ಮ ಅಪ್ಪ ಅಮ್ಮನ ಕಾಟ ತಡಿಯೋಕ್ಕಾಗ್ತಿಲ್ಲ. ನೋಡಿ, ಬೇರೆ ಬೇರೆ ಮನೆ ಮಾಡಬೇಕು. ನಾವು ಅತ್ತೆ ನೋಡ್ಕೊಳ್ಳೋಣ, ಅವರು ಮಾವ ನೋಡ್ಕೋತಾರೆ. ಇದೇ ಫೈನಲ್ಲು. ಹೌದ್ರಿ, ನೀವು ಈ ಮಾತಿಗೆ ಒಪ್ಕೊಳ್ಳೇಬೇಕು. ಒಪ್ಕೊಂಡ್ರೆ ನನಗೆ ಈಗಲೇ ನಾನು ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ಕೊಂಡು ತರ್ತೀನಿ. ಇಲ್ಲ ಅಂದರೆ ತಣ್ಣೀರು ಕುಡಿದ್ಕೊಂಡು ಮಲ್ಕೊಳ್ಳಿ, ನಾನು ಹೋಗ್ತಾ ಇದ್ದೀನಿ. ಗಂಡಸರಾಗಿ ಹುಟ್ಟಬಾರ್ದು ಕಣೋ. ನಮ್ಮದು ನಾಯಿ ಪಾಡು.
ನಾಯಿಗಿಂತನೂ ಕಡೆ. ಗಂಡಸ್ ಜನ್ಮ ಮಾತ್ರ ಬೇಡವೇ ಬೇಡ. ಈ ಕಡೆ ನಾವು ಹೆತ್ತವರಿಗೂ ಬೇಡ, ಇವರಿಗೂ ಬೇಡ. ನಿಜ ಕಣೋ ಅಣ್ಣ. ಆ ಕಡೆ ಅವ್ರ ಹತ್ರನೂ ಏಟ್ ತಿನ್ಬೇಕು, ಇವ್ರ ಹತ್ರನೂ ಪೆಟ್ಟು ತಿನ್ಬೇಕು. ನಮ್ಮ ಗೋಳ್ ಮಾತ್ರ ಕೇಳೋರು ಯಾರೂ ಇಲ್ಲ. ಇದನ್ನ ಹೀಗೆ ಬಿಡಬಾರ್ದು ಕಣೋ. ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋದು? ಎಲ್ಲದಕ್ಕೂ ಒಂದು ಅಂತ್ಯ ಹಾಡಲೇಬೇಕು. ನಾವಿಬ್ರು ಗಟ್ಟಿ ನಿರ್ಧಾರ ಮಾಡಲೇಬೇಕು. ಇವ್ರೆಲ್ರಿಗೂ ಬುದ್ಧಿ ಕಲಿಸ್ಲೇಬೇಕು. ನಿಜ ಅಣ್ಣ, ನಿಜ. ಪ್ರತಿದಿನ ನೀರಲ್ಲಿ ಬಿದ್ದು ಈಜಾಡ್ಕೊಂಡು ಬದುಕೋ ಬದಲು ಒಂದೇ ಸತಿ ಇತ್ಯರ್ಥ ಮಾಡ್ಕೊಂಬೇಡಣ. ಅಣ್ಣ ತಮ್ಮ ಇಬ್ಬರು ಏನು ಪ್ಲ್ಯಾನ್ ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡೋದನ್ನು ಮರಿಬೇಡಿ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.